ಎಲ್ಲರಿಗೂ ನಮಸ್ತೆ. ಲೇಟಾಗಿ ಬಂದೆ, ದಯವಿಟ್ಟು ಕ್ಷಮಿಸಿ. ಡೆವಿಲ್ ಸಿನಿಮಾದಲ್ಲಿ ನನ್ನ ಪಾತ್ರ ತುಂಬ ಚಿಕ್ಕದು, ಆದರೆ ತುಂಬ ಚೊಕ್ಕವಾಗಿದೆ. ಈ ಸಿನಿಮಾದಲ್ಲಿ ನನಗೆ ಒಂದು ಶಾರ್ಟಲ್ಲಿ ಆ್ಯಕ್ಟ್ ಮಾಡೋದು ಖಂಡಿತ ಒಪ್ಕೊಂಡು ಮಾಡ್ತಿದ್ದೆ. ಯಾಕಂದರೆ ಜಗ್ಗುದಾದ ಚಾಲೆಂಜಿಂಗ್ ಸ್ಟಾರ್ ಜೊತೆ ಲಾಸ್ಟ್ ಪಿಕ್ಚರ್ ಮಾಡಿದ್ದು ನಾನು. ಅದಾದಮೇಲೆ ಸುಮಾರು ವರ್ಷಗಳ ಗ್ಯಾಪ್ ಆಯಿತು. ಸೊ ಈ ಸಿನಿಮಾದಲ್ಲಿ ಒಂದು ಶಾರ್ಟ್ ಆದರೂ ಆ್ಯಕ್ಟ್ ಮಾಡಬೇಕು ಅಂತಿದ್ದೆ. ಅದು ಹೆಂಗೋ ನನಗೊಂದು ಫೋನ್ ಬಂತು, ಒಂದು ಪಾತ್ರ ಇದೆ ಮಾಡಿ ಅಂತ. ಭಾಳ ಖುಷಿ ಆಯಿತು. ಸೊ ಜಗ್ಗುದಾದದಿಂದ ಹಿಡಿದು ಇಲ್ಲಿವರೆಗೂ ಎಷ್ಟು ಸಿನಿಮಾ ಮಾಡೋದ್ರೊಳಗೆ ಯಾವುದ್ರಲ್ಲೂ ಇರಲಿಲ್ಲ ನಾನು. ಸೊ ಈ ಅವಕಾಶ ನನಗೆ ಮಾಡಿಕೊಟ್ಟಿದ್ದು. ಇನ್ನೊಂದು ಮಿರಾಕಲ್ ಅಂದರೆ ಮಿಲನಲ್ಲಿ ಪ್ರಕಾಶ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೆ. ತಿರ್ಗಿ ಇದೇ ಸಿನಿಮಾದಲ್ಲೇ ಮಿಲನ್ ಆಗಿದ್ದೀವಿ ನಾವು. ಸೊ ಇದೊಂದು ಅದ್ಭುತ ಆಯಿತು ನನಗೆ. ಭಾಳ ಖುಷಿ ಈ ಸಿನಿಮಾ ಮಾಡಿದಾಗ. ಅದು ನನ್ನ ಜೊತೆ ಜಾಸ್ತಿ ನಮ್ಮ ಆ್ಯಕ್ಟ್ರ್ ಗಾರ್ಡ್ ಅಚ್ಯುತ್ ಅವ್ರ ಜೊತೆನೇ ಇತ್ತು. ಒನ್ ಆಫ್ ದ ಬೆಸ್ಟ್ ಸೂಪರ್ ಟ್ಯಾಲೆಂಟೆಡ್ ಆ್ಯಕ್ಟ್ರ್ ನಾನು ನೋಡ್ದಂಗೆ ಅಚ್ಯುತ್ ಅವರು. ಸೊ ಈ ಚಿತ್ರದಲ್ಲಿ ನಾವು ಮಾಡಿರೋ ಕೆಲವು ಸನ್ನಿವೇಶಗಳೆಲ್ಲ ಅವ್ರ ಜೊತೆನೇ ಮತ್ತು ಚಾಲೆಂಜಿಂಗ್ ಸ್ಟಾರ್ ಜೊತೆನೇ. ಹಾಗೆ ಈ ಸಿನಿಮಾದಲ್ಲಿ ನಾನು ಇನ್ನೊಂದು ಮರಿಬಾರ್ದು ಅನ್ನೋದಂದರೆ ನಮ್ಮ ಸುಧಾಕರ್ ಕ್ಯಾಮ್ರಾಮ್ಯಾನ್ ಅವರು ಡೈರೆಕ್ಟ್ರಿಗೆ ನಿಜವಾಗ್ಲೂ ಹೆಂಡ್ತಿ ಥರನೇ ಇದ್ದರು. ಇವ್ರ ಮನಸ್ಸಲ್ಲಿ ಏನು ಅನ್ಕೊತಾರೆ ಅದನ್ನ ಚಾಟಲ್ಲಿ ಇಟ್ಟು ತೋರಿಸೋರು. ಸೊ ಆಗ ರ್ಯಾಪು ತುಂಬ ಚೆನ್ನಾಗಿತ್ತು. ಆಮೇಲೆ ವಂಡ್ರ್ಫುಲ್ ಕ್ಯಾಮ್ರಾಮ್ಯಾನ್ ಅವರು. ಸೊ ಈ ಸಿನಿಮಾ ನೀವೆಲ್ಲ ಇವತ್ತು ಬಂದಿದ್ದೀರಾ, ರಿಲೀಸ್ ಆಗಿ 3ನೇ ದಿನಕ್ಕೆ ಸಕ್ಸಸ್ ಪಾರ್ಟಿಗೆ ಬರ್ತೀರಾ, ತಿರ್ಗಿ 25ನೇ ದಿನಕ್ಕೆ ಬರ್ತೀರಾ, 50ನೇ ದಿನಕ್ಕೂ ಬರ್ತೀರಾ, 75 ದಿನಕ್ಕೂ ಬರ್ತೀರಾ, 100 ದಿನಕ್ಕೂ ಬರ್ತೀರಾ. ಸೊ ಮಿಲನಾ ಪ್ರಕಾಶ್ ಅವ್ರಿಗೆ ಈಗ ಜಾಸ್ತಿ ಖರ್ಚಾಗುತ್ತೆ. ಎಲ್ಲ ಥರ ಫಂಕ್ಷನ್ಗಳಿಗೆ ಮಾಡಬೇಕು. ಸೊ ಆಲ್ ದಿ ಬೆಸ್ಟ್ ಫಾರ್ ಡೆವಿಲ್ ಟೀಮ್. ಆ್ಯಂಡ್ ಈ ಸಿನಿಮಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಅದ್ಭುತ ನೋಡೋಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.